ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಧ್ಯಕ್ಷ ತಹಸೀಲ್ದಾರ್ ರಂಜಿತ್ ಕುಮಾರ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸೂರ್ ಅವರ 111ನೇ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಿ ದೇವರಾಜು ಅರಸರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯದ ಮುಖಂಡರುಗಳು ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಹಿಂದ ಬೆಳಕು ದೇವರಾಜ ಅರಸೂರ್ ಅವರಿಗೆ, ಕರ್ನಾಟಕ ನಾಮಕರಣ ಮಾಡಿದ ಡಿ ದೇವರಾಜ ಅರಸೂರ್ ಅವರಿಗೆ, ಅವನೂರು ವರದಿಯನ್ನು ಜಾರಿಗೆ ತಂದ ಅರಸೂರ್ ಅವರಿಗೆ, ಮಲಾವರು ಪದ್ಧತಿಯನ್ನು ನಿರ್ಮೂಲಗೊಳಿಸಿದ ಅರಸೂರ್ ಅವರಿಗೆ, ದೇವರಾಜ ಅರಸರವರು ಮೈಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಜನಿಸಿದರು. ಇವರು ತುಂಬ ಸರಳತೆಯಿಂದ ಜೀವನವನ್ನು ನಡೆಸಿದರು. ಇವರು ಶಿಕ್ಷಣ ಪಡೆಯಲು ಮೈಸೂರು ಮತ್ತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. 1972ರಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಮೈಸೂರು ಮುಖ್ಯಮಂತ್ರಿಯಾಗಿ ನೇಮಕಗೊಂಡು 1977ರವರೆಗೂ ಸೇವೆಯನ್ನು ಸಲ್ಲಿಸಿದರು. ತದನಂತರ 1978 ಮತ್ತು 1980ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ನೇಮಕಗೊಂಡರು. ನಮ್ಮ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೀತಾ ಇರತಕ್ಕಂಥ ಡಿ ದೇವರಾಜ ಅರಸೂರ್ ಬಗ್ಗೆ ನಾವು 72ನೇ ಇಸ್ವಿಯಿಂದ 80ರವರೆಗೂ ಅರಸು ಯುಗ ಅದು ಸುವರ್ಣ ಯುಗಕ್ಕೆ ಸಮ ಅಂತ ನಾನಾದರೂ ಭಾವಿಸಿದ್ದೇನೆ. ಅವರು ತಂದಂಥ ಸುಧಾರಣೆಗಳು, ಅವ್ರಿಗೆ ಮೊದಲು ಮುಖ್ಯಮಂತ್ರಿಗಳಿದ್ದರು, ಸರ್ಕಾರ ಇತ್ತು, ಆದರೆ ಅವರದೇ ಆದಂಥ ವಿಭಿನ್ನ ರುಚಿಯಿಂದ ಆ ವಿಭಿನ್ನ ಕೋನಗಳಿಂದ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾದದ್ದು ಅಂತ ನಾನಾದರೂ ಭಾವಿಸಿದ್ದೇನೆ. ಅರಸು ಅಂತಂದರೆ ಮೈಸೂರು ಅರಸರು ಕುಟುಂಬಕ್ಕೆ ಸೇರಿದವರಲ್ಲ. ಇವರು ಒಂದು ಅತ್ಯಂತ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಒಂದು ಈ ಭಟ್ರಾಜರು ಅಂತಂದರೆ ಅರಮನೆಯಲ್ಲಿ ರಾಜರುಗಳಿಗೆ ಬಹುಪರಾಕ್ ಆಗ್ತಕ್ಕಂಥ ಒಂದು ಪರಂಪರೆಯನ್ನು ಇದ್ದಂಥ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದಂಥ ಅರಸು ಮನೆ ತಂದವರು. ಅವರು ಹುಟ್ಟು ಶ್ರೀಮಂತರಾದರು, ಒಳ್ಳೆಯ ವಿದ್ಯಾವಂತರಾಗಿ ಅವರು ಪ್ರಥಮ ಮೈಸೂರು ವಿಧಾನಸಭೆಯಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲಿ 72ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರು ತಂದಂಥ ಸುಧಾರಣೆಗಳಲ್ಲಿ ಹತ್ತಿರದಿಂದ ನಾವು ಅದನ್ನು ಅನುಭವಿಸಿದಂಥ ಸುಧಾರಣೆಗಳಲ್ಲಿ ಉಳುವವನಿಗೆ ಭೂಮಿಯನ್ನು ಕೊಡಬೇಕು, ಒಡೆಯನ್ನು ಮಾಡಬೇಕು, ನಮಗೆ ಹಣ ಕೊಟ್ಟರೆ ಅದಿರಲ್ಲ, ಸರ್ಕಾರದ ಯಾವುದೇ ಸೌಲಭ್ಯ ಕೊಟ್ಟರೆ ಅದು ಸಾಕಾಗಲ್ಲ, ಅವನಿಗೆ ಭೂಮಿ ಕೊಟ್ಟರು ಮಾತ್ರ ಅವನು ನಿರಂತರವಾಗಿ ಅದರಲ್ಲಿ ಉಳುಮೆ ಮಾಡ್ತಾನೆ, ಅವನ ವಂಶ ಪಾರಂಪರ್ಯವಾಗಿ ಆ ಭೂಮಿ ಉಳಿತದೆ ಅನ್ನೋ ದೃಷ್ಟಿಯಿಂದ ಉಳುವವನಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಆ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಅವರು ಪ್ರಥಮವಾಗಿ ಅವರ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಂಥ ಒಬ್ಬ ಉಳುಮೆ ಮಾಡ್ತಾ ಇದ್ದ ಚೆಲುವಯ್ಯ ಅನ್ನೋನಿಗೆ ಅಲ್ಲಿನ ಹುಣಸೂರು ತಹಸೀಲ್ದಾರ್ ಮುಖಾಂತರ ಮೊದಲಿಗೆ ಈ ರಾಜ್ಯದಲ್ಲಿ 5 ಎಕರೆ ಭೂಮಿಯನ್ನು ಚೆಲುವಯ್ಯನಿಗೆ ಮಂಜೂರು ಮಾಡಿದಂಥದ್ದು. ಆ ಚೆಲುವಯ್ಯನೂ ನಾನು ಸ್ವತಃ ಹತ್ತಿರದಿಂದ ಅಲ್ಲಿ ಕಂಡವನು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಮ್ಮ ಪಕ್ಕದಲ್ಲಿ ತಾಲೂಕಿನಲ್ಲಿ ಕೆಲಸ ಮಾಡುವಾಗ. ಮತ್ತು ಅವರು ಇನ್ನೊಂದು ಸುಧಾರಣೆ ಅಂತಂದಂಥದ್ದು ಋಣಮುಕ್ತವಾದಂಥ ಕಾಯ್ದೆಯನ್ನು ತಂದರು.
1965ರಿಂದ 70ರವರೆಗೂ ಈ ದೇಶದಲ್ಲಿ ಭೀಕರ ಬರಗಾಲ ಇತ್ತು. ಅವತ್ತು ತಿನ್ನೋ ಅನ್ನಕ್ಕೆ ಭಾಳಷ್ಟು ಕಷ್ಟ ಇತ್ತು. ಅವರು ತಂದಂಥ ಗುಣಮುಕ್ತ ಕಾಯ್ದೆ ಅಡಿಯಲ್ಲಿ ಯಾರು ಅಡ ಇಟ್ಟಿರ್ತಾರೆ ತಮ್ಮ ಬಟ್ಟೆ, ತಿನ್ನುವ ತಟ್ಟೆ, ಅದನ್ನು ಅಡ ಇಟ್ಟು ಜೀವನ ಮಾಡುವಂಥ ಸ್ಥಿತಿ ಇತ್ತು. ನಾನು ಅವಾಗ ಒಂದು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದವನು. ನಮ್ಮೂರಿಗೆ ಒಂದು ಸೈಕಲಲ್ಲಿ ಮಾಗಡಿ ಶೆಟ್ರು ಬಂದರು. ನಮ್ಮೂರನ್ನ 4-5 ಜನ ಕರ್ಕೊಂಬಂದು ಒಂದು ಗಂಗಳ ಅಂತ ಅಂದರೆ ಕಂಚಿನ ಗಂಗಳ, ನಮ್ಮ ತಾಯಿ 5 ರೂಪಾಯಿಗೆ ಅದನ್ನು ಅಡ ಇಟ್ಟಿದ್ರಂತೆ. ಅದನ್ನು ನಮ್ಮ ತಾಯಿಗೆ ವಾಪಸ್ ಕೊಟ್ಟು, ಇದು ದೇವರಾಜ ಅರಸು ಮಾಡೋ ಕಾನೂನು, ನಾವು ನಿಮ್ಗೆ ವಾಪಸ್ ಕೊಡಬೇಕು, ನಿಮ್ಮೂರನ್ನ ಪಂಚಾಯತಿ ಮುಖೇನ ಇದನ್ನು ನಿಮ್ಗೆ ವಾಪಸ್ ಕೊಟ್ಟಿದ್ದೀವಿ, ಇದು ಕಾನೂನು ಅಂತಂದು ಕೊಟ್ಟಂಥದ್ದು ಹತ್ತಿರದಿಂದ ನಾನು ಕಂಡಂಥದ್ದು. ಆಚರಣೆಗಳಲ್ಲಿ ಬಂದಾಗ ನಮಗೆ ಕೆಲವೇ ಮುಖಂಡರು ಮಾತ್ರ ಬರ್ತಿದ್ರು. ಅದಕ್ಕೆ ಒಂದು ಸ್ವಲ್ಪ ಇವತ್ತು ಗಲಿಬಿಲಿ ಆಗಿರೋದು. ಏಕೆಂದರೆ ಕೆಲವೇ ಮುಖಂಡರು ಭಾಗವಹಿಸ್ತಿದ್ದಾಗ ಒಂದು 10 o'clock ಕೇಳಿದ್ರೆ ಒಂದು 10:30 ಬರುವಂಥದ್ದು ಸಾಮಾನ್ಯವಾಗಿತ್ತು. ಬಟ್ ಇವತ್ತು ತುಂಬ ಖುಷಿ ಆಗ್ತಿದೆ, ತುಂಬ ಜನ ಸೇರಿದ್ದೀರ. ಈ ರೀತಿ ಸೇರಿದಾಗ ಎಲ್ಲರಿಗೂ ಒಂದು ಭಯ ಇರುತ್ತೆ. ಮುಂದೆ ಒಂದು 4 ಜನ ಆ್ಯಕ್ಚುಲಿ ನಾವು ನೋಡ್ತಾ ಇರ್ತೀವಿ. ನಮ್ಮ ಕಲಿಕೆರೆ ಶಿವಣ್ಣವರು, ಜಯರಾಮಣ್ಣವರು ಫ್ರಂಟ್ ಲೈನ್ ಇರ್ತಾರೆ. ಅವರು ಒಂದು 4 ಮಾತಾಡ್ತಾರೆ. ಆ್ಯಕ್ಚುಲಿ ಅವ್ರು ಬರ್ತಾರೆ. ಅವರು ನಮಗೆ ಅವ್ರು ಏನು ಹೇಳ್ತಾರೆ ಅಂತ ನಮ್ಗೆ ಮೊದಲೇ ಗೊತ್ತಾಗೋಗಿರ್ತದೆ. ಏಕೆಂದರೆ ಅವರು ಪ್ರತಿ ಸಭೆಗಳಲ್ಲೂ ಭಾಗವಹಿಸ್ತಾ ಇರ್ತಾರೆ. ಭಾಗವಹಿಸಿ ಆ ಒಂದು ವಿಚಾರ ಯಾರ್ದು ಒಂದು ಗಣನೀಯ ವ್ಯಕ್ತಿಗಳಿರ್ತಾರೆ ಬಗ್ಗೆ ಮಾತಾಡುವಂಥದ್ದು ನಾವು ಪ್ರತಿದಿನ ಕೇಳುವಂಥದ್ದಾಗಿದೆ. ನೀವು SIR ಮೀಟಿಂಗ್ನ ಇವತ್ತು DC ಅವರಾಗಲಿ ಸರ್ಕಾರದವ್ರು ಇಟ್ಕೋತಾರೆ ಅಂದರೆ ದೇವರಾಜ ಅರಸನವ್ರಿಗೆ ಏನು ಗೌರವ ಕೊಡ್ತಾ ಇದ್ದೀರ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಈ ಸಂಬಂಧಪಟ್ಟ ಇಲ್ಲ ಇದು ಏನೋ ಒಂದು ಕಾಟಾಚಾರಕ್ಕೆ ಅಂಥ ಮಹನೀಯರನ್ನ ಜಯಂತಿ ನಾವು ಆಚರಣೆ ಮಾಡ್ತಾ ಹೂವು ಹಾಕ್ತಾ ಯಾರೋ ಒಂದಿಬ್ಬರು ಮಾತಾಡೋದು ನಮ್ಮ ಪಾಡನ್ನ ಓದೋನ್ರೆ ಇದಕ್ಕೆ ಅರ್ಥ ಇರಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ಕೊಳ್ಳೋ ಕೆಲಸ ಆಗಬೇಕು. ಈ ತಾಲೂಕಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಇರ್ತಿತ್ತು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಇರೋರು ತಹಸೀಲ್ದಾರ್ ಅವರು ಲೇಟಾಗಿ ಬಂದರು. ಈಗ ಅವಲೇ SIR ಮೀಟಿಂಗ್ ಓದ್ತಿದ್ದಾರೆ. ಪಾಪ ಅವ್ರಿಗೆ ಐಆರ್ ಆಫೀಸರ್ಗಳು ಹೇಳ್ತಾರೆ, ಆ ಭಯದಲ್ಲಿ ಅವ್ರು ಹೇಳ್ತಾವ್ರೆ. ಈ ಕಾರ್ಯಕ್ರಮ ಇಟ್ಕೊಂಡು ಸರ್ಕಾರದ ಗಮನಕ್ಕೆ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಕಾರ್ಯಕ್ರಮ ಆಚರಣೆ ಮಾಡ್ಬೇಕಾದ್ರೆ ನಾವು ಈ ಕಾರ್ಯಕ್ರಮದಲ್ಲಿ ಇರಲ್ಲ, ನಾವು ಹೊರಡಬೇಕು ಅಂದಾಗ ಈ ಕಾರ್ಯಕ್ರಮದ ಬಗ್ಗೆ ನಾವು ಇನ್ನೇನು ಮಾತಾಡೋದು ಒಂದೇ, ಅದನ್ನ ಈಗ ಮುಗಿತು ಹೂವು ಹಾಕಿದ್ದೀವಿ ಅಂತ ನಡ್ರಿ ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗ್ತದೆ. ಮುಂದಿನ ಪೂರ್ವಭಾವಿ ಸಭೆಗಳಲ್ಲಿ ದಯವಿಟ್ಟು ನಮ್ಮ ಜನಾಂಗದವ್ರಿಗೂ ಹಲವು ಫೋನ್ ನಂಬರ್ಗಳು ಕೊಡ್ತೀವಿ, ದಯವಿಟ್ಟು ನಮ್ಮನ್ನು ಕರೆದು ಬಳಸ್ಕೊಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಅಂತೇಳಿ. ಯಾಕಂದರೆ ಸಮುದಾಯದವರು, ಅರಸು ಸಮುದಾಯ ಎಲ್ಲ ಸಮುದಾಯ ಎಲ್ಲ ಜಯಂತಿಗಳಲ್ಲಿ ಭಾಗವಹಿಸ್ತಕ್ಕಂಥ ಜನಾಂಗದವ್ರು ನಾವೆಲ್ಲರೂ. ಹಾಗಾಗಿ ದಯವಿಟ್ಟು ಮತ್ತು ಇನ್ನೊಂದು ಲಾಸ್ಟ್ ಟೈಮು ಅರಸು ಕಾರ್ಯಕ್ರಮ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ನಮ್ಮ ಸಮುದಾಯದ ಪರವಾಗಿ. ಏನು ಅಂದರೆ ಇವತ್ತಿನ ದಿವಸ ಜಯಚಾಮರಾಜ ಒಡೆಯರು ಸರ್ಕಾರಿ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಕಟ್ಟಿರ್ತಕ್ಕಂಥವ್ರು, ಅವರ ಹೆಸರನ್ನು ಮತ್ತೆ ಭಾವಚಿತ್ರವನ್ನು ಹಾಕಬೇಕು ಅಂತ ಸರಿ ಅಂತೇಳಿ ಸಚಿವರು ಒಪ್ಕೊಂಡಿದ್ರು. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದವರು ನಮ್ಮ ಜೊತೆ ಕೈ ಜೋಡಿಸಿ ಸರ್ಕಾರಿ ಆಸ್ಪತ್ರೆಗೆ ಜಯಚಾಮರಾಜೇಂದ್ರ ಒಡೆಯರ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಅಂತೇಳಿ ನಾಮಫಲಕವನ್ನು ಹಾಕಬೇಕು. ಮತ್ತು ಇನ್ನೊಂದು ಅಲ್ಲಿ ಭಾವಚಿತ್ರವನ್ನು ಹಾಕಬೇಕು. ಯಾತಕ್ಕೆ ನಾವು ಇವೆಲ್ಲ ಏನಕ್ಕೆ ಮಾಡ್ತೀವಿ ಅಂದರೆ ಹಿಂದೆ ಏನು ನಡೆಸ್ಕೊಟ್ಟಿದ್ದಾರೆ ಆಡಳಿತವನ್ನು, ಅವರ ಆದರ್ಶ ಮಾರ್ಗದರ್ಶನವನ್ನು ನಾವು ಪಡ್ಕೊಂಡು ನಾವು ಆಡಳಿತವನ್ನು ನಡೆಸ್ಕೊಬೇಕು. ನಮ್ಮ ರೀತಿ ನೀತಿಗಳನ್ನು ಅವರ ಹಿಂದೆ ಆಡಳಿತಾತ್ಮಕವನ್ನು ನಾವು ರೂಢಿಸ್ಕೊಂಡು ನಾವು ಕೆಲಸವನ್ನು ಮಾಡಬೇಕು ಅಂತೇಳಿ ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಹೊರತು ಮತ್ತೊಂದು ಯಾವುದೇ ಇಲ್ಲಿ ಹಿತದೃಷ್ಟಿಯಲ್ಲಿ ಇರೋದಿಲ್ಲ ಅಂತ. ಆಡಳಿತ ಸುಧಾರಣೆ ಮಾಡಿ ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರೇಯಸ್ ಕೊಟ್ಟಂತಹ ಶ್ರೀಮಾನ್ ದೇವರಾಜ ಅರಸುವರ 101ನೇ ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ತಾಲೂಕು ಆಡಳಿತರು ಯಾಕೆ ಒಬ್ಬ ವ್ಯಕ್ತಿಯ ನೆನಪು ಮಾಡ್ಕೊತೀವಿ, ಅವ್ರ ಜನ್ಮ ದಿನಾಚರಣೆ ಆಚರಿಸ್ತೀವಿ ಅಂತಂದರೆ ರಾಷ್ಟ್ರಕ್ಕಾಗಿ, ಜನತೆಗಾಗಿ, ಶ್ರೇಯೋಭಿವೃದ್ಧಿ ಸರ್ವ ಜನಾಂಗಕ್ಕೆ ದುಡಿದಂಥ ವ್ಯಕ್ತಿಗಳನ್ನು ನಾವು ನೆನೆಸ್ಕೊಳ್ಳೋದು, ಅವ್ರನ್ನ ಗೌರವ ಸಲ್ಲಿಸೋದು ಸಮಾಜದ ಆದ್ಯ ಕರ್ತವ್ಯ, ಸರ್ಕಾರದ ಆದ್ಯ ಕರ್ತವ್ಯ. ಅವರು ಜಯರಾಮಣ್ಣವ್ರು ಮಾತಾಡಿದರೆ ಅವ್ರು ಹುಟ್ಟು ಬೆಳವಣಿಗೆ ಏನು ಅಂತ. ಈ ನಾಡಲ್ಲಿ ಅವತ್ತು ಸ್ವಾತಂತ್ರ್ಯ ಬಂದಾಗ ಶೋಷಿತರಿಗೆ ಮನೆ ಇರಲಿಲ್ಲ. ಸೈಟ್ಗಳನ್ನ ಕೊಟ್ಟು ಮನೆ ಕಟ್ಟಿಕೊಳ್ಳಿಕ್ಕೆ ಅನುದಾನ ಕೊಟ್ಟು ಉಳುವನೇ ಒಡೆಯ ಭೂಮಿಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಚೇತನ ಚಿಂತನ ಅಧಿಕಾರ. 1962-63ರಲ್ಲಿ ಇನಾಮ್ ಅಬಲಿಷನ್ ಆ್ಯಕ್ಟ್ ರದ್ದಾಗ್ತದೆ ರಾಷ್ಟ್ರದಲ್ಲಿ. ತೋಟಿ, ತಳವಾರಕ್ಕೆ, ಶಾನ್ಭಾಗ, ಪಟೇಲ್ಗಿರಿ ಹೊಂಟೋಗ್ತೇವೆ. ನಂತರ ಅವ್ರಿಗೆ ಮುಕ್ತಿಗೊಳಿಸಿ ಸಂಬಳಗಳನ್ನು ಕೊಡ್ತಾರೆ. ಪಟೇಲರಿಗೆ, ಶಾನ್ಭೋರ್ಗೆ, ತೋಟಿಗಳಿಗೆ ಭೂಮಿಯನ್ನು ಕೊಡ್ತಾರೆ. ತೋಟಿ, ತಳವಾರಕ್ಕೆ ಭೂಮಿ ಇದೆಯಲ್ಲ, ಅದು ಸರ್ಕಾರ ಮಾಡಿದಂಥ ಒಂದು
1964 ಕರ್ನಾಟಕದ ರೆವಿನ್ಯೂ ಆಕ್ಟ್ ಇದೆಯಲ್ಲ, ಆ ಆಕ್ಟನ್ನು ಹೆಚ್ಚಿಗೆ ಇಂಪ್ಲಿಮೆಂಟ್ ಮಾಡಿದಂಥ ಮಹಾನ್ ಚಿಂತನಶೀಲ. ಯಾರಿಗೆ ಭೂಮಿ ಇರ್ತದೆ ಅವನು ಬದುಕಲಿಕ್ಕೆ ಚಾನ್ಸಸ್ ಇದೆ, ಅವಕಾಶ ಇದೆ. ಯಾರು ಭೂಮಿ ಇಲ್ಲ, ಇವತ್ತು ನಾವು ನೋಡ್ತಾ ಇದ್ದೀವಿ, ಭೂಮಿ ಇಲ್ಲದಲ್ಲಿ ಅವರು ಕೂಲಿ ಮಾಡಿ ಕೈಕಾಲು ನಂಬಿಕೊಂಡು ಅವ್ರ ಬದುಕನ್ನು ಕಳ್ಕೊಂಡಿದ್ದಾರೆ. ಅದರಿಂದ ನಾವು 1973 ಕರ್ನಾಟಕ ಅಂತ ನಾಮಕರಣ ಮಾಡಿದಂಥ ಮಹಾನ್ ಚೇತನ. ಅದಕ್ಕಿಂತ ಮುಂಚೆ ಆಗಲಿಲ್ವಾ? 1950 ಹಂಪಿನಲ್ಲಿ ಅರಸೋರು, ನಮ್ಮ ಮೈಸೂರು ಒಡೆಯರು ನಾಮಕರಣ ಮಾಡಿದರೆ 1973 ಕರ್ನಾಟಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ ನವೆಂಬರ್ 1 ಎಷ್ಟು ಅಂತರ ಇತ್ತು. ಅನೇಕ ಹೋರಾಟಗಳು ನಡೆದವೆ, ಚಳುವಳಿಗಳು ನಡೆದವೆ ಕರ್ನಾಟಕ ಏಕೀಕರಣಕ್ಕಾಗಿ. ಆದರೆ ಸರ್ಕಾರದ ಅಧಿಕಾರ ಯಂತ್ರ ಹಿಡಿದಾಗ ಅರಸೋರು ಈ ನಾಡಿಗೆ ಕೊಟ್ಟಂಥ ಯೋಜನೆಗಳು ಅಪಾರ ಮತ್ತು ಅನನ್ಯ. ತುಂಬ ಜನ ಬಂದಿದ್ದೀರಾ, ತುಂಬ ಜನ ಮುಖಂಡರು ಬಂದಿದ್ದೀರಾ. ಎಲ್ಲರೂ ನೋಡಿ ಖುಷಿ ಆಗ್ತಿದೆ. ತಮ್ಮಲ್ಲಿ ಹಲವಾರು ಕುಂದುಕೊರತೆಗಳಿದ್ದಾವೆ, ಅದನ್ನೆಲ್ಲ ನಾವು ತಾಳ್ಮೆಯಿಂದ ಕೇಳ್ತೀವಿ. ಇದರ ಸಲುವಾಗಿನೇ ನಾನು ಇನ್ನೊಂದು ಸಭೆಯನ್ನು ಖಂಡಿತ ಕರಿತೀನಿ. ಏನು ಶಿವಣ್ಣ ಅವರು ಹೇಳಿದ್ರು ಮತ್ತು ಬೇರೆಯವರು ಏನೇನು ಹೇಳಿದ್ದಾರೆ, ಆ ಎಲ್ಲ ಸಲಹೆ ಸೂಚನೆಗಳನ್ನ ನಾವು ಗಣನೆಗೆ ತೊಗೊಂಡು ಒಂದು ಸಭೆನ ಕರೆದು ತಮ್ಮ ಕುಂದುಕೊರತೆಗಳಿದೆ ಅದನ್ನೆಲ್ಲ ಆಲಿಸ್ಬಿಟ್ಟು ನಾವು ಏನು ಕ್ರಮ ತೊಗೊಬೇಕು ಅದನ್ನು ಖಂಡಿತ ನಮ್ಮ ಕೈಯಲ್ಲಾದಷ್ಟು, ಯಾಕಂದರೆ ನಮ್ಮ ವ್ಯಾಪ್ತಿಗೆ, ನಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡೋಷ್ಟು ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಖಂಡಿತ ಮಾಡ್ತೀವಿ. ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ, ಮುಖಂಡರ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ಆ ಕೆಲಸ ಮಾಡ್ತೀವಿ. ಕ್ಷಮೆ ಇರಲಿ, ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಎಲೆಕ್ಷನ್ ಕೆಲಸ, ಸೊ ಎಲೆಕ್ಷನ್ ಕೆಲಸ ತಮಗೂ ಗೊತ್ತಿದೆ, ಸಸ್ಪೆಂಡ್ ಆದರೆ ಯಾವ ಕೋರ್ಟಲ್ಲೂ ಸ್ಟೇ ಎಲ್ಲ ಕೊಡಲ್ಲ. ಸೊ ಅದಕ್ಕೆ ಹೋಗಲೇಬೇಕು. ಕ್ಷಮೆ ಇರಲಿ, ಕಾರ್ಯಕ್ರಮನ ಮುಂದುವರಿಸ್ತೀವಿ. ಅವರು ಅವತ್ತು ಹಾಕಿಕೊಟ್ಟ ಏನೊಂದು ಬುನಾದಿ ಇದೆ, ಆ ಬುನಾದಿ ಮೇಲೆ ಇವತ್ತು ಒಂದು ಶೋಷಿತ ವರ್ಗಗಳು 4 ಜನದ ಮಧ್ಯೆ ಕೂತ್ಕೊಂಡು ಅವರು ಕೂಡ ನಮ್ಮ ಧ್ವನಿ ಇದೆ ಅಂತ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುಣ್ಯಾತ್ಮ ದಿವಂಗತ ದೇವರಾಜ ಅರಸವರು. ರಾಜಕಾರಣದಲ್ಲೂ ಸಹ ಅತಿ ಶೋಷಿತ ವರ್ಗದವರು, ಅತಿ ಹಿಂದುಳಿದ ವರ್ಗದವ್ರನ್ನ ಶಾಸಕರನ್ನಾಗಿ ಮಾಡಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯನ್ನು ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಒಬ್ರಿಗಿದೆ ಅಂದರೆ ಅದು ದಿವಂಗತ ದೇವರಾಜ ಅರಸವರಿಗೆ. ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು. ಹಾಗೆ ಏನು ವಯಸ್ಸಾದ ಜೀವಿಗಳು ಇರ್ತವೆ, ಅವ್ರಿಗೆ ಯಾರು ನೋಡ್ಕೊಳ್ಳಿಕ್ಕೆ ಮನೇಲಿರಲ್ಲ, ಇಲ್ಲ ಮಕ್ಕಳಿಂದ ಬೇರೆಯಾಗಿರ್ತಾರೆ, ಅವರ ಜೀವನಕ್ಕೆ ಯಾರ ಮೇಲೂ ಕೂಡ ಆಶ್ರಯಿತರಾಗಬಾರ್ದು ಅಂತೇಳಿ ಏನೊಂದು ಓಲ್ಡ್ ಏಜ್ ಪೆನ್ಷನ್ ಅನ್ನೋ ಸ್ಕೀಮ್ನ ತಗೊಂಬಂದು ಅವತ್ತು ವೃದ್ಧಾಪ್ಯ ವೇತನ ಹಲವಾರು ನೊಂದ ಜೀವಿಗಳ ಮನಸ್ಸಿಗೆ ಒಂದು ಧೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದಂಥ ಮಹನೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪೂರ್ವಭಾವಿ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ತಹಸೀಲ್ದಾರರ ಮುಂದೆ ಇಟ್ಟಿದ್ದು. ನಾನು ಆಗಲೇ ಹೇಳಿದಾಗೆ ಇದು ಯಾವುದೋ ಒಂದು ಸಮಾಜಕ್ಕೆ ಸೇರಿದಂಥ ಕಾರ್ಯಕ್ರಮ ಅಲ್ಲ, ಯಾರೋ ಒಬ್ರಿಗೆ ಬೇಕಾಗಿರೋ ಕಾರ್ಯಕ್ರಮ ಅಲ್ಲ. ದೇವರಾಜ ಅರಸವರು ಎಲ್ಲ ವರ್ಗದ ನಾಯಕರಿಗೆ ಬೇಕಾದಂಥವರು, ಈ ರಾಜ್ಯವನ್ನು ಸುದೀರ್ಘವಾಗಿ ಆಳಿದಂಥವರು. ಇವತ್ತಿನ ಅವರ ಜಯಂತಿ ಕಾರ್ಯಕ್ರಮ ಏನು ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ, ಇವತ್ತಿನ ಕಾರ್ಯಕ್ರಮದ ದಿನ ಈ ಮೀಟಿಂಗು ಇವತ್ತು ಇಟ್ಕೊಂಡಿರೋದು ನಾನಾದರೂ ತಪ್ಪು ಅಂತ ಭಾವಿಸ್ತೇನೆ. ಹಾಗೆ ನಾವು ಏನಾದರೂ ಒಂದು ಮನವಿ ಕೊಡೋದಕ್ಕೆ, ಅದನ್ನು ಆ ಮನವಿನ ಪುರಸ್ಕರಿಸೋಕ್ಕೆ, ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಅಧಿಕಾರದಲ್ಲಿ ಇರೋರು ಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರು, ಹಾಲಿ ಸಚಿವರು ಕೂಡ ಇದ್ದಿದ್ದರೆ ನಾವೇನೊಂದು ಹಿಂದುಳಿದ ವರ್ಗದ ಪರವಾಗಿ ಒಂದು ಮನವಿಯನ್ನು ಕೊಡ್ತಾಯಿದ್ದೋ ಅದರ ಕಾರ್ಯರೂಪಕ್ಕೆ ಬರ್ತಿತ್ತೇನೋ ಅನ್ನೋದು ಒಂದು ಆಶಾಭಾವನೆ ಇತ್ತು. ಈಗ ಅದು ಕೂಡ ಇಲ್ಲ. ನಮ್ಮ ಮನವಿ ಕೇಳೋದಕ್ಕೆ ಇವತ್ತು ತಹಸೀಲ್ದಾರರು ಇಲ್ಲ. ನಾವು ಯಾರಿಗೆ ಮನವಿ ಕೊಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಾಗೆ ಏನೋ ಇನ್ನೊಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಆ ಒಂದು ಮೀಟಿಂಗ್ ದಿನ ನಮ್ಮ ಹಿಂದುಳಿದ ವರ್ಗದ ಏನು ಬೇಡಿಕೆಗಳನ್ನ ನಾವು ಅವ್ರ ಮುಂದೆ ಸಲ್ಲಿಸ್ತೀವಿ. ಹಾಗೆ ಪೂರ್ವಭಾವಿ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿ ಒಂದು ಮನವಿ ಕೂಡ ಮಾಡಿದ್ದು. ಖಾಸಗಿ ಬಸ್ ನಿಲ್ದಾಣಕ್ಕೆ ದಿವಂಗತ ದೇವರಾಜ ಅರಸರವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ಹಿಂದೆ ಪುರಸಭೆಯಲ್ಲಿ ನಾವಿದ್ದಾಗ ಅದೊಂದು ಬಾಡಿ ರೆಸಲ್ಯೂಷನ್ ಆಗಿತ್ತು. ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದು. ಆಯಿತು, ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರು. ಈಗ ಪಾಪ ಅವರು ಚುನಾವಣಾ ಕರ್ತವ್ಯ ನಿಮಿತ್ತ ತುರ್ತಾಗಿ ತೆರಳಿದ್ರಿಂದ ಈ ಒಂದು ಇಲಾಖೆ ಏನು ಹಿಂದುಳಿದ ವರ್ಗದ ಇಲಾಖೆಯವರಿದ್ದಾರೆ, ದಯಮಾಡಿ ಹಿಂದುಳಿದ ವರ್ಗದ ಒಂದು ಸಭೆಯನ್ನು ನೀವು ಆಯೋಜನೆ ಮಾಡಬೇಕು, ಅವರ ಕುಂದುಕೊರತೆಗಳನ್ನು ಕೇಳಬೇಕು.
ನೀವು ಆ ರೀತಿ ಮಾಡಿದ್ರೆ ದೇವರಾಜ ಅವರು ಏನೋ ಒಂದು ಮಾರ್ಗ ಹಾಕ್ಕೊಟ್ಟಿದ್ದಾರೆ ಒಂದು ದಾರಿನಲ್ಲಿ, ಆ ದಾರಿನಲ್ಲಿ ಕೂಡ ನಾವೆಲ್ಲ ನಡೆದು ಅವರಿಗೆ ಯಾರು ಶೋಷಿತರಿದ್ದಾರೆ ಅವ್ರಿಗೊಂದು ನ್ಯಾಯ ಒದಗಿಸುವಂಥ ಕೆಲಸವನ್ನು ಆಗ್ತದೆ ಅಂತ ಈ ಮುಖಾಂತರ ಹೇಳ್ತಾ, ಏನು 111ನೇ ಪುಣ್ಯ ತಿಥಿಯ ಅಂಗವಾಗಿ ಈ ಕಾರ್ಯಕ್ರಮ ಆಡಳಿತದ ವತಿಯಿಂದ ತಾಲೂಕಿನಿಂದ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಏನು ದೇವರಾಜ ಅರಸು ಏನು 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಬರೀ ಅಚ್ಚುಕಟ್ಟಾಗಿ ಮುನ್ನಡೆಸ್ತಕ್ಕಂಥ ಒಂದು ಧೀಮಂತ ನಾಯಕ. ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಅವರು ಮುನ್ನಡೆಸಿದ್ದಾರೆ. ಮತ್ತು ಶೋಷಿತ ವರ್ಗದವರಿಗೆ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿರ್ತಕ್ಕಂಥದ್ದು, ಹಿಂದುಳಿದ ವರ್ಗಗಳಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು, ಮತ್ತು ಅವನೂರು ವರದಿ ಒಳಗೆ ಏನು ಹಿಂದುಳಿದ ವರ್ಗಗಳಿಗೆ ಏನೇನು ಮಾಡಬೇಕು ಅಂತ ಅದನ್ನು ಅವನೂರು ವರದಿ ಎಲ್ ಜಿ ಅವನೂರು ವರದಿ, ಮತ್ತು ಏನು ನಮ್ಮ ಸಮಾಜ ಹಿಂದುಳಿದ ಬಗ್ಗೆ ಅದ್ರ ಬಗ್ಗೆ ಜೀವಂತವಾಗಿ ಆಲೋಚನೆ ಮಾಡಿ ನಮ್ಮ ಸಮಾಜಕ್ಕೆ ಅಂದರೆ ಹಿಂದುಳಿದ ವರ್ಗಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಒಳ್ಳೆ ಕ್ರೀಡಾಪಟು ಮತ್ತು ಕುಸ್ತಿಪಟುಗೂ ಆಗೋದು. ಅವರು ಭಾರಿ ಬಡತನದಿಂದ ಬಂದವರು ಮತ್ತು ಕೃಷಿಕರು. ಏನು ಈ ರಾಜ್ಯದಲ್ಲಿ ಕ್ಯಾಟಗರಿ ಅನ್ನೋದು ತಂದಿದ್ದು ಅವರೇ. ನಮ್ಮ ಜಾತಿಲಿ ದೇವೇಂದ್ರಪ್ಪ ಗಾಳಪ್ಪ ಅಂತ ಒಬ್ಬರಿದ್ರು, ಅವ್ರು ಬೆಸ್ತ್ರಿ ಪೈಕಲ್ಲಿ ಗೆದ್ದಿದ್ದು, ಅವ್ರನ್ನ ಮಂತ್ರಿ ಮಾಡಿದ್ರು ಅವರು. ಅಂದರೆ ಪ್ರತಿಯೊಂದು ಜನಾಂಗಕ್ಕೂ ಅವರು ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿತ್ತು. ಮತ್ತು ಮಲ ಬರ್ತಕ್ಕಂಥ ಪದ್ಧತಿ ನಿರ್ಮೂಲ ಮಾಡಿದವರು. ಮತ್ತು ಉಳುವನೆ ಒಡೆಯ ಅದನ್ನು ಪರಂಗ್ ನಂಬರ್ 7ನಲ್ಲಿ ಮಾಡಿ ನಮ್ಮ ಏನು ಹಿಂದುಳಿದ ವರ್ಗಗಳಿಗೆ ಏನು ಆಗಬೇಕು ಅವರೆಲ್ಲ ಮುಂದಿನ ದೃಷ್ಟಿ ಇಟ್ಕೊಂಡು ಅವರೆಲ್ಲ ಮಾಡವ್ರೆ. ಹಾಗೂ ಇಲ್ಲಿ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ನಮಸ್ಕರಿಸಿ ನೋಡಿ, ಡಿ ದೇವರಾಜ ಅರಸೂರವರು ಭಾರತ ಅನ್ನೋದು ಒಂದು ಬಹುತ್ವದ ನೆಲೆ. ವಿವಿಧ ಸಮುದಾಯಗಳು, ವಿವಿಧ ಧರ್ಮಗಳಿವೆ. ಈ ಭಾರತದಲ್ಲಿ ಬುದ್ಧ, ಬಸವ, ಬಾಪೂಜಿ, ಅಂಬೇಡ್ಕರ್ ಅವರು ಕಂಡಂಥ ಆದರ್ಶಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಡಿ ದೇವರಾಜ ಅರಸೂರವರು ಮುಂದಾದರು. ಇವರು ಮಂಗರಸ ವಂಶಕ್ಕೆ ಸೇರಿದಂಥವರು. ಅರಸು ಕುಲದಲ್ಲಿ ಜನಿಸಿದ್ರು ಕೂಡ ತೀರ ಸರಳ ಜೀವನವನ್ನು ನಡೆಸಿಕೊಂಡಿದ್ದಂಥವ್ರು. ಅರಸು ನಮ್ಮಂಥವ್ರಿಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ 1972ರಲ್ಲಿ ಅವರು ಬಹುತ್ವದ ಪಾತ್ರವನ್ನು ವಹಿಸಿಕೊಡ್ತಾರೆ. ಆ್ಯಕ್ಚುಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಚಿತ್ರದುರ್ಗದ ಸಂಸದರಾಗಿದ್ದಂಥ KH ರಂಗನಾಥ್ರವರನ್ನು ನೀವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮಾತಾಡ್ತಾರೆ. ಅಂತ ಪುಣ್ಯಾತ್ಮರವರು ಅಂತ ಹೇಳಿದರೆ KH ರಂಗನಾಥ್ರವರು ಬೇಡ ಮೇಡಮ್, ಅರಸೋರಿದ್ದಾಗ ನಾವ್ಯಾಕಾಗಬೇಕು ಅಂತೇಳಿ ಅವರು ತ್ಯಾಗ ಮಾಡಿದರು. ಇವತ್ತಿನವರೆಗೂ ಈ ನಾಡಿನಲ್ಲಿ ದಲಿತರಿಗೆ ಅವಕಾಶ ಸಿಕ್ಕಲಿಲ್ಲ. ಕೇವಲ ಹಿಂದುಳಿದ ವರ್ಗ ನಾಯಕರಲ್ಲ ಅರಸೂರವರು, ಎಲ್ಲ ಶೋಷಿತ ಸಮುದಾಯಗಳ, ಅಹಿಂದ ಸಮುದಾಯಗಳ ಎಲ್ಲರ ನಾಯಕರಾಗಿದ್ದರು. ಅರಸೂರವರು ತಂದಂಥ ಎಲ್ಲ ಅನುಷ್ಠಾನ ಮಾಡಿದರೆ ಎಲ್ಲ ಸಮುದಾಯಗಳು ಸಮಾಜವಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಮಾಗಡಿ ಮಟ್ಟಿಗೆ ತೆಗೆದುಕೊಂಡ್ರೆ ಪಟ್ಟಣದಲ್ಲಿ ಅರಸು ಭವನ ಆಗಬೇಕು. ಇಲಾಖೆಯಿಂದ ಹಣ ಮಂಜೂರಾಗಿತ್ತು. ಇವತ್ತಿಗೂ ಕೂಡ ಅದು ಬೇರೆ ಕಡೆ ಹೋಗಿದೆ. ಇದು ತಪ್ಪು. ಪಟ್ಟಣದಲ್ಲಿ ಅರಸು ಭವನ ಆಗಬೇಕು ಅಂದರೆ. ಎರಡನೇದಾಗಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಮಂಜು ಹೇಳಿದರೆ ಅರಸು ಅಂತ ಹೆಸರಿಡಬೇಕು. ಪುಣ್ಯ ಪುರುಷರು ಯಾರು ಜಾತಿ ಮತಕ್ಕೆ ಸೀಮಿತ ಆದವರಲ್ಲ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥವ್ರು. ಮತ್ತು ಜಿಲ್ಲೆಯಲ್ಲಿ OBC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಇವನ್ SC ST ಮಕ್ಕಳಿಗೆ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ. ಘನತೆವೆತ್ತ ಸರ್ಕಾರ ಗಮನ ಹರಿಸಬೇಕು. ಎಲ್ಲ ಸಮುದಾಯಗಳು ಬೆಳವಣಿಗೆ ಆಗೋದಕ್ಕೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ನೀಡಬೇಕು. ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಆದಿವಾಸಿಗಳಿಗೆ ರಾಷ್ಟ್ರೀಯ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ. ಯಾಕೆ? ಎಲ್ಲ ಒಂದೇ ಅಲ್ವ ಕಾನೂನು. ಹಾಗಾಗಿ ಅರಸೂರವರ ಸ್ಮರಣೆ ವೈಯಕ್ತಿಕವಾದದ್ದಲ್ಲ, ಸಾಮುದಾಯಿಕವಾದದ್ದು. ಅಹಿಂದ ವರ್ಗದ ಆಶಾಕಿರಣವಾಗಿದ್ದಂಥ ದೇವರಾಜ ಅರಸೂರ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಷ್ಟೊಂದು ಜನ ಬಂದಿರೋದಕ್ಕೆ, ಮತ್ತು ಇನ್ನೂ ಈ ತಾಲೂಕಲ್ಲಿ ತುಂಬ ನೆಲೆ ಇಲ್ಲ, ನೆಲೆಸೋದಕ್ಕೆ ನೆಲೆ ಇಲ್ಲದಂಥ ಸಮುದಾಯಗಳಿದೆ. ಅವುಗಳಿಗೆ ಒಂದು ಪಕ್ಷ ದೊಂದು ಇರ್ಬೋದು, ಇರುಳಿರಿರ್ಬೋದು, ಸೋಲಿಗಿರ್ಬೋದು, ಬುಡಬುಡಿಕೆಯವ್ರಿರ್ಬೋದು, ಹಾವಾಡಿಗಿರ್ಬೋದು, ಇನ್ನೂ ಅನೇಕ ಸಮುದಾಯಗಳಿಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ. 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಅಂದಾಗ ಸಮಾಜ ಎಲ್ಲಿ ಬರೋಕ್ಕೆ ಸಾಧ್ಯ? ಅಧಿಕಾರಿ ವರ್ಗದವರು ಅಂಥವ್ರನ್ನು ಗುರುತಿಸಬೇಕು. ಕನಿಷ್ಠ ಒಂದು ನಿವೇಶನ ಕೊಡು, ಕನಿಷ್ಠ ಒಂದು ವೇತನ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನಮಗೆ ಬದುಕ್ತಕ್ಕಂಥ ಅವಕಾಶ ಬರಬೇಕು ಅಂತೇಳಿದರೆ ಸವಲತ್ತುಗಳು ಸಿಗಬೇಕಾಗ್ತದೆ. ಸಂವಿಧಾನದ ಆಶಯಗಳು ಎಲ್ಲರಿಗೆ ತಲುಪಿದಾಗ ಮಾತ್ರ. ಸಂವಿಧಾನದಲ್ಲಿ ವಾಕ್ಯ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ದಾರೆ, ಟು ಲೀವ್ ಅಂಡ್ ಲೆಟ್ ಲೀವ್. ಬಾಳುಗಳು ಯಾವತ್ತು ಜಾರಿಗೆ ಬರುತ್ತೆ? ಇದು
80 ವರ್ಷಗಳು ಗತಿಸಿ ಹೋಗಿದೆ. ಇದು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಅರಸೂರಂತಹ ವ್ಯಕ್ತಿಗಳು ನಮ್ಮ ಮನಸ್ಸು ಮತ್ತು ಮನೆಗಳಲ್ಲಿ ಜ್ಯೋತಿಯಂತಿರಬೇಕು. ಕೇವಲ ಆಚರಣೆಗೆ ಸೀಮಿತ ಆಗಬಾರ್ದು. ಎಲ್ಲರ ಮನಸ್ಸಿನಲ್ಲಿ ಮನೆಯಲ್ಲಿ ಅರಸೂರವರು ಇದ್ದಾಗ ನಾವು ಬೆಳವಣಿಗೆ ಆಗ್ತದೆ. ನಮ್ಮ ಸಮುದಾಯದ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಸಮಾಜದಲ್ಲಿ ಬದುಕೋದಕ್ಕೆ ಅವಕಾಶ ಆಗಬೇಕು ಅಂತ ಹೇಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.